ನಾವು ಇಲ್ಲೇನೋ ಆಗಿದೆ. ಓ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಕ್ಸಿಡೆಂಟ್. JDM ಕಾರ್ಸ್ ಇಟ್ಟಿರೋರು ಒಳ್ಳೆ ಅಂಡರ್ಗ್ರೌಂಡ್ ಮೀಟ್ ಮಾಡ್ತಾರಲ್ಲ, ಆ ಜಾಗಕ್ಕೆ ಹೋಗ್ತಾ ಇದೀವಿ ಗುರು. ಮಧ್ಯರಾತ್ರಿ 1:30 ಆಯಿತು. ಹೊರಟ್ಬಿಡೋಣ ಅಂತ ನೋಡ್ತಾ ಇದ್ರೆ ಈಗ ಮಿಡ್ ನೈಟ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. GTR ಫುಡ್ಡು ಇದು ಫುಲ್ಲು ಆಲ್ಟರ್ ಮಾಡಿ ಇಟ್ಟಿದ್ದಾರೆ. ಲಿಟ್ರಲಿ ಟೋಕಿಯೋ ಡ್ರಿಫ್ಟ್ ಸೀನ್ಗಳು ಏನೇನು ನೋಡ್ತೀವೋ ಆ ಸೀನ್ ಇಲ್ಲಿದೆ. ಈ ಗಾಡಿ ಏನು ಮಾಡಿದೆ ನೋಡು ಗುರು, ಇದು ಅಬ್ಬಬ್ಬಬ್ಬಬ್ಬಬ್ಬ ಭಾರಿ ಇದೆ. ವಾವ್, ಈ ಬ್ಯೂಟಿ ನೋಡಿ. ವಾವ್ 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 ವಾವ್, ಅಲ್ಯೂಮಿನಿಯಂ ಪೈಪ್ಸು. ದೈಕೋಕೋ PA ಇಂದ ಎಕ್ಸಿಟ್ ಆಗ್ತಾ ಇದೀವಿ. ಇನ್ನೊಂದು ಪಾರ್ಕಿಂಗ್ ಲಾಟ್ಗೆ ಹೋಗೋಣ. ಅಲ್ಲಿ ಯಾವ್ಯಾವ ಬಾಯ್ಸ್ ಬಂದಿರ್ತಾರೆ, ಏನ್ ಕತೆ ನೋಡೇ ಬಿಡೋಣ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಪೊಲೀಸ್ 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 ಬರ್ತಾ ಇದಾರೆ, ಹಿಂದೆ ಪೊಲೀಸ್ ಬರ್ತಾ ಇದಾರೆ. ಮಸ್ತು ಮಸ್ತು ಹಾಕಿದ್ರೆ ಸರಿಯಾಗಿ ಸುಸ್ತು. ರೈಟಲ್ಲಿ ಫುಲ್ ರೈಟಲ್ಲಿ ಹೋಗ್ತಾ ಇದಾರೆ. ಜುಪ್ ಅಂತ ಹೋಗ್ತಾರೆ ಈಗ. ನಮಗೋಸ್ಕರ ಎಸ್ಕಾರ್ಟ್. ನಮ್ಮ ಕರ್ನಾಟಕ ಲೀಡರ್ಸ್ ಸಿಕ್ಬಿಟ್ಟಿದ್ರೆ, ಇಲ್ಲ ಅಂದ್ರೆ ಒಂದು 15,000 ಕೊಟ್ಟು ದುಡ್ಡು ಹೊಡೆದು ಬಿಟ್ಟಿರೋರು ಅಷ್ಟೇ. ಬಂತು ಒಳ್ಳೆ ರೇಸಿಂಗ್ ಗಾಡಿ ಬಂತು. ಜೊತೆಲಿ ನೋಡ ಎಷ್ಟಲ್ಲಿ ಹೋಗ್ತಾ ಇದ್ದಾನೆ ಅವನು. 150 ನಾವು ಇದೀವಿ. ಬಂತೇನೋ, ಹತ್ರ ಬಂದ್ವೇನೋ. ಪೊಲೀಸ್ ಬಂದಿದ್ದಾರೆ. ಓ ಇಲ್ಲೇನೋ ಆಗಿದೆ. ಓ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಕ್ಸಿಡೆಂಟ್. ಅಲ್ಲ, ಸುಮಾರಾಗಿ ಟಚ್ ಆದ್ರೂ ಬಂದ್ಬಿಡ್ತಾರೆ. ಇಲ್ಲಿ ರೂಲ್ಸ್ ಅದೇ, ಫಸ್ಟ್ ಪೊಲೀಸಿಗೆ ಫೋನ್ ಮಾಡಬೇಕು, ಆಮೇಲೆ ವಿಷಯ. ಅದು ಚಿಕ್ಕದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ, ಏನಾದ್ರು ಒಂದು ಏಟ್ ಆಯ್ತಾ, ಟಚ್ ಆಯ್ತಾ, ಫಸ್ಟ್ ಪೊಲೀಸಿಗೆ ಫೋನ್ ಮಾಡಿಬಿಡ್ಬೇಕು. ಅಕಸ್ಮಾತ್ ಮಾಡದೆ ಏನಾದ್ರು ಆಟಗಳು ಆಡಿದ್ರೆ ಇನ್ಶೂರೆನ್ಸೇ ಕ್ಲೈಮ್ ಆಗಲ್ಲ. ಪೊಲೀಸ್ಗೆ ಫಸ್ಟು ರಿಪೋರ್ಟ್ ಮಾಡಿಬಿಡ್ಬೇಕು, ಅದೇ ರೂಲ್. ಬಂದ್ವಿ ಗುರು, ಒಮ್ಮೆ ಹೊತ್ತವ್ರಿಗೆ ಬಂದ್ವಿ. ಇವಾಗ ಒಂದು ಪಾರ್ಕಿಂಗ್ ಜಾಗ ನೋಡ್ಕೋಬೇಕು ಗುರು. ಲಿಟ್ರಲಿ ಜಾಪನೀಸ್ JDM ಕಾರ್ಸ್ ಇಟ್ಟಿರೋರು ಒಳ್ಳೆ ಅಂಡರ್ಗ್ರೌಂಡ್ ಮೀಟ್ ಮಾಡ್ತಾರಲ್ಲ, ಆ ಜಾಗಕ್ಕೆ ಹೋಗ್ತಾ ಇದೀವಿ ನೋಡಿ. ಅಲ್ಲಿ ನೋಡಿ, ಸುಮ್ಮನೆ ಸೀನ್ ನೋಡಿ, ಕ್ರೇಜಿ ಸೀನ್ಸು ಓಡ್ತಾ ಇದ್ದಾರೆ ಬಾಯ್ಸು. ಗುರು, ನಾವು ಜಪಾನಲ್ಲಿ ಬೆನ್ಸ್ ಎತ್ಕೊಂಬಂದ್ರೆ JDM ಬಾಯ್ಸ್ಗಳು ಆಟ ನೋಡಿ ಏನು ಸಖತ್ತಾಗಿ ಮಾಡ್ತಾ ಇದ್ದಾರೆ ನೋಡಿ. ಲಿಟ್ರಲಿ ಟೋಕಿಯೋ ಡ್ರಿಫ್ಟ್ ಸೀನ್ಗಳು ಏನೇನು ನೋಡ್ತೀವೋ ಆ ಸೀನ್ ಇಲ್ಲಿದೆ. ಪಕ್ಕಾ ಟಿಪಿಕಲ್ ಜಾಪನೀಸ್ಗಳಿದ್ದಾರೆ, ಬೇರೆ ಯಾರೂ ಇಲ್ಲ. ನೋಡ್ರಪ್ಪ ಇಲ್ಲಿ ಹೆಂಗೆ ಡೌನ್ ಮಾಡಿದ್ದಾರೆ ನೋಡಿ. ಓಕೆ ಯು ಕ್ಯಾನ್ ಎಕ್ಸ್ಪ್ಲೇನ್. ಯಾವುದೋ ಇಂಡಿಯನ್ ಸಾಂಗ್ ನೋಡ್ಕೊಂಡು ಡಿಂಗಿ. ಓ ನಮಸ್ತೆ. ಓ ನೈಸ್. ಕೊಂನಿಚಿವಾ. ಇಂದೋದೇಶ್. ಓ ನೈಸ್. ನೋಡಿ, ಲಿಟ್ರಲಿ ಬಂಪರು ಟಚ್ ಆಗ್ತಾ ಇದೆ. ಆ ರೇಂಜ್ಗೆ ಇಳಿಸ್ಬಿಟ್ಟು ಪಾರ್ಕ್ ಮಾಡಿದ್ದಾರೆ. ಬಟ್ ತೆಗಿಬೇಕಾದ್ರೆ ಎತ್ಬಿಡ್ತಾರೆ. ಹಾಂ, ಎತ್ಬೋದು, ಲಿಫ್ಟ್ ಮಾಡ್ತಾರೆ. ಇಲ್ಲಿ ಎಂಡ್ ಕ್ಯಾನು. ಒಬ್ಬೊಬ್ಬೊಬ್ಬೊಬ್ಬ ಟೊಯೋಟಾ ಕ್ಯಾಮ್ರಿ ಗುರು. ಇಲ್ಲಿ ನೋಡಿ, ಸೆಕ್ಸಿ ಮ್ಯಾಗು. ಇದು ಯಾವುದೋ ನನಗೂ ಗೊತ್ತಾ, ಮೆಜೆಸ್ಟಾ, ಸೀಸ್ಟರ್ ಮತ್ತೆ ಮೆಜೆಸ್ಟಾ. ಲಿಟ್ರಲಿ ಟೋಕಿಯೋ ನೈಟ್ ಲೈಫ್ ಹೆಂಗಿರುತ್ತೆ ಅಂತ ಇವತ್ತು ಉಮಿ ಹೊತ್ತರು PA ತೋರಿಸ್ತಾ ಇದ್ದೀನಿ ನೋಡಿ. ಸಮುದ್ರದ ಮಧ್ಯರಾತ್ರಿ. ಟೈಮ್ ಎಷ್ಟು ಅಂದರೆ 12:52, ಅಂದರೆ 1 ಗಂಟೆ ಮಧ್ಯರಾತ್ರಿಯಲ್ಲಿ ಫ್ಯಾಮಿಲಿ ಸಮೇತ ಬಂದು ಮಜಾ ಮಾಡ್ತಾ ಇದ್ದಾರೆ ನೋಡಿ. ದ ಸ್ಟಾರ್ಟಿಂಗ್ ಆಫ್ ದ ವೀಕ್. ಇನ್ನೊಬ್ಬ ಹೀರೋ ಎಂಟ್ರಿ. ಲೋಟಸ್. ವಾವ್. ಅಲ್ಲ ಗುರು, ಈ ಟೈರ್ ಇದೆ, ಹೊಸ ಟೈರ್ ಹಾಕೊಂಡು ಹೋಗ್ತಾ ಇದ್ದಾನೆ. ಪಕ್ಕದಲ್ಲೂ ಒಂದು ಟೈರ್ ಇದೆ. ಒಳ್ಳೆ ಹೆಂಡ್ತಿನ ಕೂರಿಸ್ಕೊಂಡಂಗೆ ಟೈರ್ ಕೂರಿಸ್ಕೊಂಡು ಹೋಗ್ತಾ ಇದ್ದಾನೆ. ಏನು 2 ಟೈರ್ ಹಾಕೊಂಡು ಡ್ರಿಫ್ಟ್ ಮಾಡ್ಕೊಂಡು ಚೈನ್ ಮಾಡ್ಕೊಂಡು ಹೋಗ್ತಾ ಇರೋಣ. ಅಲ್ಲ, ಇಂಥ ಸಕ್ಕದ ಇರೋ ಕಾರ್ಗೆ
ಟೈರ್ನ ಹಾಕಿ ಲುಕ್ ಹಾಳು ಮಾಡ್ತಾ ಇದ್ದಾನೆ ಅಂತ ನಮ್ಗೆ ಅನ್ಸ್ಬೋದು, ಬಟ್ ಅವನಿಗೆ ಅದೇ ಫ್ಯಾಷನ್. ಬೀಳಲ್ವ ಗುರು ಟೈರ್ದು? ಬಟ್ ವಿಂಡೋ ಇದಾಗತ್ತೆ. ಇಂಜಿನ್ ಬೇ ಇಲ್ಲಿದೆ, ಲೋಟಸ್ ಅಂತ ಇಂಜಿನ್ ಬೇ ಇಲ್ಲಿದೆ, ಇಂಜಿನ್ ಹಿಂದೆ. ಬನ್ನಿ ಇಲ್ಲಿಂದ ಸಮುದ್ರ ತೀರದಲ್ಲಿ ಹೆಂಗ್ ಕಾಣುತ್ತೆ ನೋಡೋಣ. ಸೊ ಉಮಿಹೊತ್ತ ರೂಪಿಯ ಒಳಗಡೆ ಹೋಗ್ತಾ ಇದೀವಿ. ಏನೇನು ಫೆಸಿಲಿಟಿ ಇದೆ ಚೆಕ್ ಮಾಡೋಣ ಬನ್ನಿ. ಏನು ಗುರು ಇದು ಮಧ್ಯರಾತ್ರಿ ಈ ಥರ ಇದೆ, ಟೈಮ್ ಆಲ್ಮೋಸ್ಟ್ 1 ಗಂಟೆ. ಜಾಪನೀಸ್ ಬಾಯ್ಸ್ ಮಾತ್ರ ಅಲ್ಲ, ಗರ್ಲ್ಸು ಬಂದಿದ್ದಾರೆ, ಹುಡುಗಿರು ಇದ್ದಾರೆ. ಏನಾದ್ರು ತಿನ್ನಕ್ಕೆ ಸಿಗುತ್ತಾ ಮಧ್ಯರಾತ್ರಿ? 1 ಗಂಟೆ 1 ನಿಮಿಷ. ಓ ಗಾಳಿ ಸರಿಯಾಗಿ ಸ್ಟ್ರಾಂಗ್ ಆಗಿ ಬೀಸ್ತಾ ಇದೆ. ನಾವು ಒಂದು ಸಣ್ಣ ಇರುವೆ ಲೆಕ್ಕ ಅಷ್ಟೇ ಇಲ್ಲಿ. 70 ವರ್ಷದ ಹಿಂದೆ ಈ ತರ ಒಂದು ಜಾಗ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ನಂಬ್ತೀರಾ? ಸುತ್ತ ಸಮುದ್ರ. ಮಧ್ಯರಾತ್ರಿ 1 ಗಂಟೆಲಿ ಫುಡ್ ಕೋರ್ಟ್ ಹೆಂಗ್ ಓಪನ್ ಇಟ್ಟಿದ್ದಾರೆ ನೋಡಿ. ಶಾಕ್ ಆಗಲ್ವಾ? ಇದ್ರಲ್ಲಿ ಒಂದು ಸ್ವಲ್ಪ ಕಾಣಿಸ್ಬೋದು ಸೀನ್ರಿ ನೋಡಿ. ಮಳೆ ಬರ್ತಾ ಇದೆ, ಹೆಂಗಿದೆ. ಅಲ್ಲೊಂದು ಐಲ್ಯಾಂಡ್ ಇದೆ, ಇಲ್ಲೊಂದು ಐಲ್ಯಾಂಡ್. NX ಅಲ್ಟಿಮಾ. ಗುರು ಮಧ್ಯರಾತ್ರಿ 1:30 ಆಯಿತು, ಹೊರಟ್ಬಿಡೋಣ ಅಂತ ನೋಡ್ತಾ ಇದ್ರೆ ಈಗ ಮಿಡ್ ನೈಟ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಒಬ್ಬ ಹೂಡ್ ಎತ್ತಿದ್ದಾನೆ, ಹಾಕ್ಲಿ ಎಲ್ಲ ಪಾರ್ಕ್ ಮಾಡಲಿ. ಇನ್ನು ಹೋಗಕ್ಕೆ ಮಲ್ಸೇ ಬರಲ್ಲ ಈಗ. ಫ್ರಂಟ್ ಕಾರ್ಬನ್ ಫೈಬರ್ ಇದೆ ಈ GTRಗೆ. ಹೆವಿ ಮಾಡಿದ್ದಾರೆ ವಿಂಗ್ ಟಿಪ್ಸ್. ಬಾ ಬನ್ನಿ. ಅಂಡರ್ ದ ಹುಡ್ ಏನಿದೆ? V6 ಇಂಜಿನ್. ತುಂಬ ಫಾರಿನರ್ಸ್ನ ರೆಂಟಲಲ್ಲಿ ಕರ್ಕೊಂಬಂದಿದ್ದಾರೆ ಜಾಪನೀಸ್ ಬಾಯ್ಸ್. ಕೆಳಗಡೆ ಲೈಟ್ ನೋಡಿ ಏನು ಸಖತ್ತಾಗಿ ಹಾಕಿದ್ದಾರೆ. ನಂಬರ್ ಪ್ಲೇಟ್ಗೆ ಲೈಟ್ ಹಾಕ್ಬಿಟ್ಟಿದ್ದಾರೆ ಅಣ್ಣ. ಜಪಾನ್ ಟೋಕಿಯೋಲ್ಲಿ ಮಧ್ಯರಾತ್ರಿ 1:30 ಈ ಥರ ವಿಷಯ ಇದೆ. ಈ ಗಾಡಿ ಏನು ಮಾಡಿದೆ ನೋಡುಗರು, ಇದು ಭಾರಿ ಇದೆ. ಕಂಪ್ಲೀಟ್ ಗ್ರೀನು, ಕಣ್ಣು ಕುಕ್ಕೋ ಗ್ರೀನು, ಒಳಗಡೆ ಲೈಟ್ ಇದೆ. ಈ ಪ್ಯಾನಲ್ ಒಳಗಡೆಯಿಂದನೂ ಆ ಗ್ರೀನು ಬ್ಯಾಕ್ ಟೈರ್ ತನಕ ಕಾಣಿಸ್ತಾ ಇದೆ. ಇದು ಪರ್ಪಲ್ಲು, ಇದು ಫುಲ್ ಬ್ಲೂ. ನೋಡಿ GTR ಹುಡ್ಡು, ಇದು ಫುಲ್ಲು ಆಲ್ಟರ್ ಮಾಡಿ ಇಟ್ಟಿದ್ದಾರೆ. ಇದೊಂಥರ ಲೈಟ್ ಬ್ಲೂ. ಇದು ನಮ್ಮ ಸ್ಮೋಕಿಗೆ ತುಂಬ ಹತ್ತಿರವಾಗಿರೋ ಕಲರ್. ಸ್ಮೋಕಿ ಮತ್ತೆ ಇದು ಎರಡು ತೊಗೊಂಡ್ರೆ ಹೆಂಗಿರುತ್ತೆ ನೋಡಿ. ಅಲ್ಲಿ ಸಾಂಗ್ ಹಾಕೊಂಡು ಕೋತಿಗಳ ಥರ ಆಟ ಆಡ್ತಾವ್ರೆ ಈ ಜಾಪನೀಸ್ ಅವ್ರು. ಎಷ್ಟು ನನ್ನ ಮಕ್ಕಳು ಅಂತ ನೋಡ್ರಿ. ಈ ಬ್ಯೂಟಿ ನೋಡಿ. ಅರೆ ವಾ. ಇಲ್ಲೊಂದು GTR ಹುಡ್ ಓಪನ್ ಮಾಡಿದ್ದಾರೆ. ವಾವ್ ಅಲ್ಯೂಮಿನಿಯಂ ಪೈಪ್ಸು, ಒಂದೊಂದು ಡೀಟೇಲಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ. V6 ಇಂಜಿನ್. ಇದು ಜಾಪನೀಸ್ ಅವರು ಬೆಳಿಗ್ಗೆ ಹೊತ್ತು ಎಷ್ಟು ಸೈಲೆಂಟೋ, ನೈಟ್ ಹೊತ್ತು ಅಷ್ಟೇ ವೈಲೆಂಟ್. ಟೀಮ್ ನೋಡಿ ಸ್ಪೀಕರ್ ಎಲ್ಲ ಹಾಕೊಂಡ್ಬಂದಿದ್ದಾರೆ. ಕಾರ್ ಮೇಲೆ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಇಲ್ಲೇನೋ ಅದೇ ಬಿದ್ದಿದೆ. ಅಂದೇನು ಕಮ್ಮಿ ಇಲ್ಲ. ಬೆಂಜನ್ ಯಾರು ನೋಡ್ತಾ ಇಲ್ಲ ನೋಡಿ. ಬೆಂಜಲ್ಲಿ ಬಂದಿದ್ದೀವಿ ಆದರೂ ಯಾರು ನೋಡ್ತಾ ಇಲ್ಲ. ಎರಡು ಮತ್ತೆ ಹೋಗೋಣ. ಸ್ಟಾರ್ಟ್ ಮಾಡಿದ್ರೆ ಅನ್ನತ್ತೀಗ. ಈ ಶೇಡ್ ನೋಡಿ ಹೆಂಗಿದೆ. ಬೆಳಕು ಬಿದ್ದರೆ ಒಂದು ಶೇಡು, ಸ್ವಲ್ಪ ಕತ್ಲಾಗ ಒಂದು ಶೇಡು. ಲೈಟ್ ಬಿದ್ದಷ್ಟು ಹೊಳೆಯುತ್ತೆ. ಇಲ್ಲಿ ಬೇರೆ ದೇಶದವರು ಬಂದಿದ್ದಾರೆ. ನಾನು ಹಿಂದೆ ಇರೋ ಟೀಮ್ ಅವರು ಶುಕ್ರವಾರ ನೈಟಿಂದ ಜೊತೆಲೇ ಇದ್ದಾರಂತೆ. ಶನಿವಾರ ಆಯಿತು ಇವತ್ತು, ಭಾನುವಾರ ರಾತ್ರಿ ಮನೆಗೆ ಹೋಗ್ತಾರಂತೆ. ಅಬ್ಬಬ್ಬಬ್ಬ ನೋಡಿ. ಇಲ್ಲಿ ಹ್ಯಾಂಡ್ ಬೆಲ್ಟ್ ಬೈ ಏಚಿರೋ ಸಾವ AS ಅಂತ ಹಾಕಿದ್ದಾರೆ. ಒಂದು ಹಾಕಿದಿದ್ರೆ AS ಏನು ಮಾಡಿಬಿಡ್ತಿದ್ದೆ. ಇಂಟೇಕ್ ಏನು ಮಾಡಿದ್ದಾನೆ, ಇದಕ್ಕೂ ಎಲ್ಲ ಫುಲ್ ಪೇಂಟಿಂಗ್ ಆಗಿದೆ. ಇಲ್ಲಿ ನೋಡಿ ನಂಬರ್ ಪ್ಲೇಟ್ ಇದು ಹೈಡ್ ಮಾಡಿದ್ದಾರೆ. ಸಿಸ್ಟಮ್ ಇದೆ, ಹಿಂಗೆ ಮೇಲೆ ಎತ್ಕೊಳ್ಳೋದು, ಕ್ಲೋಸ್ ಮಾಡೋದು. ಟಿಕ ಹೊರ್ಕೋತಾ ಇದ್ದಾರೆ.
ಫ್ಲಾಶ್ ಮಾಡಾಕ್ದ ನಂಬರ್ ಪ್ಲೇಟ್ ಎತ್ಬಿಟ್ಟಿದ್ದಾನೆ. ಫ್ಲಾಶ್ ಬ್ಯಾಕ್. ಕ್ಯಾಮ್ರಾ ನೋಡ್ರಿ ಇಲ್ಲಿ ಒಳ್ಳೆ ಉಗುರು ಜಾಸ್ತಿ ಬೆಳೆಸ್ಕೊಂಡ ಬಂದ್ಬಿಟ್ಟೈತೆ ಎರಡು. ಒಳ್ಳೆ ಒಳ್ಳೆ ಇಲ್ಲದೆ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದೀವಿ ಇವರು. ನಾ ಪಾಠ ಸೂಡು ನಾಟು 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 ಎಲ್ಲ ಅವರು ಗ್ಯಾಂಗ್ ಅವ್ರು ನಗ್ತಾ ಇದ್ದಾರೆ. ನಂಬರ್ ಬೇಡ ಮುದ್ರ ಹಾಕ್ಬಿಟ್ಟ ಇವನೊಬ್ಬ. ನೈಷ ನೈಷ ಆಡ್ರಿ 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 ಆಡ್ರಿ. ಓ ಕ್ರೇಜಿ ಪಾರ್ಕಿಂಗ್ ಏರಿಯಾ. ಲಿಟ್ರಲಿ ಬಾಲಿವುಡ್ ಸಾಂಗ್ಸ್ ಎಲ್ಲ ಗೊತ್ತಿದೆ ನೋಡಿ. ಈ ಕ್ಯಾಮ್ರಿ ಇಲ್ಲಿ ಕೂತಿರೋ ಹುಡುಗಂದು 30 ಲಕ್ಷ ಜಾಪನೀಸ್ ಏನ್ಸು ಬರೀ ಮಾಡ್ಸ್ಗೆ ಖರ್ಚು ಮಾಡಿದಾನಂತೆ. ಎಷ್ಟು ಹೇಳಿ? 30 ಲಕ್ಷ ಜಾಪನೀಸ್ ಏನ್ಸ್ ಅಂದರೆ 18 ಲಕ್ಷ ರೂಪಾಯಿಗಳು ಮಾಡಿಫಿಕೇಶನ್ಸ್ಗೆ ಮಾಡ್ತಿದ್ದಾನೆ. ನೀಟಾಗಿದೆ, ಅವ್ರ ಮುಖ ಹೆಂಗಿದೆಯೋ ಅಷ್ಟೇ ನೀಟಾಗಿದೆ ಗಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು. ಡಿಂಗ ಡಿಂಗ ಬಾಯ್ ಬಾಯ್. ಡಿಂಗ ಡಿಂಗ ಬೋಳಿ ಮಗ. ಓಯ್ ನಮ್ಮ ಕಾರ್ ಮೇಲೆ ಯಾರೋ ಒಂದು ಹುಡುಗಿ ಕೂತಾಳಪ್ಪ. ಬಾಯ್ಸ್ ಇಲ್ಲಿಂದ ಇನ್ನೂ ಬೋಸಾಕಿ ಅಂತ. ಈಗ ಟೈಮ್ ಬಂದು 2:03. ಬೆಳಿಗ್ಗೆ 4 ಗಂಟೆಗೆ ಸನ್ರೈಸ್ ಆಗ್ತಾ ಇದೆ. ಸೊ ವೇಗನ ಚೇಸ್ ಸನ್ರೈಸ್ನ ಚೇಸ್ ಮಾಡ್ಕೊಂಡು ಓಡ್ತಾ ಇದ್ದೀವಿ. ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಪಕ್ಕದಲ್ಲಿ ಒಳ್ಳೊಳ್ಳೆ ಕಾರ್ಗಳಿದೆ. ಇವನ್ನೆಲ್ಲ ಬಿಟ್ಟು ನಾವು ಸನ್ರೈಸ್ಗೆ ಹೋಗೋಣ. ಸಾಕು ಇಷ್ಟೊತ್ತು ನೋಡಿದ್ದು.